ಹೆಣ್ಣಿಗೆ ಕರೆಕ್ಟ್ ಲೈಫ್ ಪಾರ್ಟ್ನರ್ ಸಿಕ್ಕದೆ ಮಾತ್ರ ಅವಳ ಜೀವನ ತುಂಬಾ ಚೆನ್ನಾಗಿರುತ್ತೆ. ಇಲ್ಲದೆ ಇದ್ರೆ ಅವಳ ಜೀವನ ನರಕ. ಜೀವಂತವಾಗಿ ಹೆಣವಾಗಿ ಹೋಗ್ಬಿಡ್ತಾಳ ಅವಳು. ಎಷ್ಟೋ ಹೆಣ್ಮಕ್ಳು ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ, ಕೆಲವು ಮಾತ್ರ ಅದರಿಂದ ಸಪರೇಷನ್ ಹೋಗ್ಬಿಡ್ತಾರೆ. ಎಷ್ಟೋ ಹೆಣ್ಮಕ್ಳು ಅದನ್ನ ಸಹಿಸ್ಕೊಳ್ಳೋದ್ ಕಾರಣ ಏನ್ ಗೊತ್ತಾ? ಅವ್ರ ಅಪ್ಪ ಅಮ್ಮನ್ ಯೋಚನೆ ಮಾಡ್ತಾರೆ, ಅವ್ರ ತಮ್ಮ ತಂಗಿಂದಿರು ಯೋಚನೆ ಮಾಡ್ತಾರೆ, ಅಣ್ಣ ಅಕ್ಕನ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ಅವ್ರ ಬಗ್ಗೆ ಅವ್ರು ಯೋಚನೆ ಮಾಡಲ್ಲ. ನಮ್ದು ಹೆಂಗೋ ಹಿಂಗ್ ಹಾಕ್ಬಿಡ್ತು, ಅವರೆಲ್ಲ ಸುಖವಾಗಿರ್ಲಿ, ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಅನ್ಕೊಳ್ಳೋ ಅಷ್ಟೊತ್ತಿಗೆ ಮಕ್ಕಳಾಗ್ಬಿಡ್ತಾರೆ. ಆಮೇಲೆ ಅನ್ಕೊಳ್ಳೋದು ಸರಿ ಬಿಡು, ನನ್ ಬಾಳ್ ಹಿಂಗ್ ಹೋಯ್ತು, ಹಿಂಗ್ ನನ್ ಮಕ್ಕಳಿಗೋಸ್ಕರ ಆದ್ರೂ ನನ್ನ ಜೀವನ ಮಾಡೋಣ ಅಂತ. ಅಲ್ಲೂ ಅವ್ರು ಮೋಸ ಹೋಗ್ತಾರೆ. ಯಾಕೆ ಗೊತ್ತಾ? ಎಷ್ಟೋ ಮಕ್ಕಳು ಅಪ್ಪ ಅಮ್ಮಂದಿರನ್ನ ನೋಡಕ್ಕೆ ಆಗಲ್ಲ. ಮೇ ಬಿ ಅವ್ರ ಸಿಚುವೇಶನ್ ಇರ್ಬೋದು, ಅವರಿಗೆ ಕೇಳಕ್ಕೆ ಇಲ್ಲ, ಅವ್ರ ಬಗ್ಗೆ ವಿಚಾರಿಸ್ಕೊಳಕ್ಕೆ ಟೈಮ್ ಇರಲ್ಲ. ಆಗ್ಲೂ ಈ ತಾಯಿ ಈ ಮಕ್ಕಳ ಮೇಲೆ ಇರೋ ಕಾನ್ಫಿಡೆಂಟನು ಹೋಗ್ಬಿಡುತ್ತೆ. ಇಂಥ ಹೆಂಗಸರು ಬದುಕಿ ಏನ್ ಸಾಧಿಸಿದ್ರು ಹೇಳಿ? ನೋವಲ್ಲೇ ಕೈ ತೊಳಿತಾರೆ ಹೊರತು, ಕಣ್ಣೀರಲ್ಲಿ ಕೈ ತೊಳಿತಾರೆ ಹೊರತು ಜೀವನದಲ್ಲಿ ಏನೂ ಸಾಧಿಸಲಿಲ್ಲ. ನಿಜವಾಗ್ಲೂ ಫ್ರೀಡಮ್ ಸಿಕ್ತು ಅಂತಾರೆ, ಬಟ್ ಇಂಥ ಹೆಂಗಸರಿಗೆ ಎಲ್ ಸಿಕ್ತು ಫ್ರೀಡಮ್, ಎಲ್ ಸಿಕ್ತು ನ್ಯಾಯ, ಎಲ್ ಸಿಕ್ತು ಸುಖ?